तेने ब्रह्म अद्य कथानुवादे सति किञ्चित् पूर्वकथानुवादः। काले यानि कर्माणि अभवन् भविष्यत्काले यानि भवितुम् अर्हन्ति वर्तमानकाले यानि कर्माणि प्रचलन् सन्ति तान् सर्वान् यथा यमः संयमिनी नगर्यौ उपविश्य जानाति नगर्याम् दूताः अपि ज्ञातुं शक्यन्ते। यदा जीवः देवं प्रविशति तदा तदेव बहु सुन्दरं शाश्वतम् इति मन्यते। एकः जीवः पञ्चेन्द्रियैः पञ्चकर्मेन्द्रियैः मनसा च सुखदुःखानि च अनुभवति षोडशकलानां लिङ्गशरीर एव वर्षाणि अश्नाति। जीवः स्वकृतकर्मणा जीवः स्वकृतकर्मणा कर्मणि एव तस्य ज्ञानविना बन्धनं प्राप्तं। यः कोऽपि क्षणमपि किमपि न कर्तुं न शक्यते, किमपि न कृत्वा न तिष्ठति, कुलदृष्ट्या सः किमपि न कार्यं कुर्वन् अस्ति चेदपि तस्य मनः अन्यत्र धावत्येव। वयं अस्माकं मनसि यत्किञ्चित् चिन्तनं कुर्मः तस्य फलमपि अवश्यं भवति इति गतदिनस्य पाठः। लब्ध्वा निमित्तमव्यक्तं व्यक्ताव्यक्तं भवत्युत यथा योनि यथा बीजं स्वभावेन बलीयसा। 54 ಅದೃಷ್ಟ ಅನ್ನುವಂತಹ ಒಂದು ನಿಮಿತ್ತ ಕಾರಣ ಇದ್ದಾಗ ಅದಕ್ಕನುಗುಣವಾಗಿ ಸ್ಥೂಲ ಸೂಕ್ಷ್ಮ ಈ ಶರೀರಗಳೆಲ್ಲ ಬರುತ್ತಾ ಜನನ ಮರಣ ಅನ್ನುವುದು ಜೀವನಿಗೆ ಆಗ್ತಾ ಇರುತ್ತೆ. ಜನನ ಆಗ್ತಾ ಇರುತ್ತೆ, ಮರಣ ಆಗ್ತಾ ಇರುತ್ತೆ. ಅತ್ಯಂತ ಬಲಿಷ್ಠವಾದ ಕರ್ಮದ ಸಂಸ್ಕಾರದಿಂದಲೇನೆ ಶರೀರದ ಆಕೃತಿಯಲ್ಲಿ ಒಂದೋ ತಾಯಿಯನ್ನ ಹೋಲ್ತಾನೆ, ಇಲ್ಲ ತಂದೆಯನ್ನ ಹೋಲ್ತಾನೆ. ಅದೆರಡೂ ಅಲ್ಲದೆ ಇದ್ರೆ ಕೆಲವೊಂದ್ಸರ್ತಿ ಅಜ್ಜ ಅಜ್ಜಿ ಅವರಜ್ಜ ಹೀಗೆ ಯಾರದ್ದೋ ಒಂದು ಪೀಳಿಗೆಯ ತಲೆಮಾರಿನ ಯಾರೋ ವ್ಯಕ್ತಿಯ ಶರೀರದ ಒಂದು ಪ್ರಭಾವ ಆನುವಂಶಿಕವಾದಂತಹ ರೀತಿಯಲ್ಲಿ ಅದು ಅವನಿಗೆ ಹರಿದು ಬರುತ್ತೆ. ಹಾಗಾಗಿ ಎಷ್ಟೋ ಸರ್ತಿ ಸಂಗೀತ ಸಹಜವಾಗಿ ಅವರಿಗೆ ಒಲಿದು ಬರುವುದು, ಅಥವಾ ಕರ್ಮ ಕೌಶಲ ಅನ್ನುವುದು ಚೆನ್ನಾಗಿ ಮೂಡಿರುವುದು ಇತ್ಯಾದಿಗಳೆಲ್ಲ ಸ್ವಭಾವೇನ ಬಲಿಯಸ, ಅದು ಸ್ವಭಾವಕ್ಕೂ ಕೂಡಿ ಬಂದ್ರೆ ಇನ್ನೂ ಹೆಚ್ಚಿನ ಶಕ್ತಿಯನ್ನದು ಹೊಂದುತ್ತೆ. ಯಥಾ ಯೋನಿ ಯಥಾ ಬೀಜಂ, ತಂದೆ ತಾಯಿ ಇದೆರಡನ್ನ ಅನುಸರಿಸಿಕೊಂಡ ಶರೀರದಲ್ಲಿ ಅನೇಕ ರೀತಿಯಾದ
ಸವಲತ್ತುಗಳನ್ನು, ಕೆಲವೊಂದ್ಸರ್ತಿ ರೋಗಗಳು ಬರ್ತವೆ. ನಾವು ಹೆರಿಡಿಟಿ ಅನ್ನುವ ಶಬ್ದದಿಂದ ಅದನ್ನು ಬಳಸ್ತೇವೆ. ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಬರುತ್ತೆ ಅಂತ ಹೇಳಲಿಕ್ಕೆ ಏನಿಲ್ಲ. ಆದ್ರೆ ಬಂದದ್ದಕ್ಕೆ ಕಾರಣ ಸಾಮಾನ್ಯವಾಗಿ ಪೂರ್ವ ಶರೀರದ ಅಂದ್ರೆ ಪೂರ್ವಜರ ಶರೀರದ ಯಾವುದೋ ಒಂದು ಭಾವ ಇರುತ್ತೆ. ಆ ಧೈರ್ಯ ಇರಬಹುದು ಕೆಲವೊಂದ್ಸರ್ತಿ, ಅಥವಾ ಕೆಲವು ಕೆಲಸಗಳನ್ನ ಮಾಡುವ ನಾಜೂಕ್ ಇರಬಹುದು. ಯಾವುದೋ ಒಂದು ರೀತಿಯಿಂದ ನಮ್ಮ ಹಿರಿಯರ ಏನೋ ಒಂದು ಶಾರೀರಿಕವಾದಂತಹ ಸಂಬಂಧ ಅವನಿಗೆ ಕಾಡುತ್ತೆ. ಏಷ ಪ್ರಕೃತಿ ಸಂಗೇನ ಪುರುಷಸ್ಯ ವಿಪರ್ಯಯ ಆಸೀತ್ ಸ ಏವನ ಚಿರಾತ್ ಈಶ ಸಂಗಾತ್ ವಿಲೀಯತೆ. ಹೀಗೆ ಸಂಸಾರ ಅನ್ನುವುದು ಒಂದು ಬಂಧನ, ಜೀವನಿಗೆ ಪ್ರಕೃತಿಯ ಬಂಧನ ಅಂತ ಈ ಹುಟ್ಟು ಸಾವನ್ನೇ ಹೇಳುದು. ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ಬಿದ್ದ ಅನಿವಾರ್ಯ ಶರೀರ ಬಿಟ್ಟು ಹೋಯ್ತು ಅಂತಾದ್ರೂ ಮತ್ತೆ ಹೊಸ ಶರೀರಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಬೇಕಾದ ಕರ್ಮ ಅವನ ಹತ್ರ ಸ್ಟಾಕ್ ಬೇಕಾದಷ್ಟು ಇರುತ್ತೆ. ಆ ಸ್ಟಾಕ್ ಏನ್ ಕಮ್ಮಿ ಆಗಿರಲ್ಲ. ಸ್ಟಾಕ್ ಎಕ್ಸ್ಚೇಂಜ್ಗಳು ನಡೀತಾನೆ ಇರ್ತವೆ. ಬೇರೆ ಬೇರೆ ಶರೀರಕ್ಕೆ ಬರ್ತಾನೆ, ಮತ್ತೆ ಶರೀರದಿಂದ ಬೀಳ್ತಾನೆ. ಆಗ ಮನುಷ್ಯ ಶರೀರ ನೋಡಿ ಅದು ಇದ್ರೆ ಚೆನ್ನಾಗಿತ್ತು ಅಂತ ಅದಕ್ಕೆ ಯೋಚನೆ ಬರುತ್ತೆ. ಆದ್ರೆ ಮನುಷ್ಯ ಶರೀರದಲ್ಲಿ ಇದ್ದಾಗ ಅದರ ಬೆಲೆನೇ ತಿಳ್ಕೊಳ್ಳದೆ, ಅಯ್ಯೋ ಆ ನಾಯಿ ಎಷ್ಟ್ ಚೆನ್ನಾಗಿದೆ, ಅದಕ್ಕೊಂದು ಶರ್ಟ್ ಹಾಕಿ ಮರ್ಸಿಡಿಸ್ ಕಾರಲ್ಲಿ ಬಾಯಾ ಅಂತ ನಾಲಿಗೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದರ ಬಾಳಾದ್ರೂ ಆಗ್ಬೋದು, ನನ್ನ ಪಾಡೋ ನಾಯಿ ಪಾಡು ಅಂತ ಅನ್ಕೊಂಡು ಸಂಕಲ್ಪ ಮಾಡ್ತಾನೆ. ಮತ್ ಅದೇ ಮುಂದಿನ ಜನ್ಮದಲ್ಲಿ ಅದೇ ತರದ ಕಾರ್ನಲ್ಲಿ ಅದೇ ತರದ ನಾಯಿಯಾಗಿ ಅದೇ ತರ ಶರ್ಟ್ ಹಾಕೊಂಡು ಕುತ್ತಿಗೆ ಒಂದು ಹಗ್ಗ ಎಳೆದು ಕಟ್ ಹಾಕ್ಬಿಟ್ಟಿರ್ತಾರೆ. ಆಗ ಬೀದಿನ ಇದನ್ನ ತಮಾಷೆ ಮಾಡ್ತಾ ಇರ್ತಾರೆ, ನೋಡು ನಾವಾದ್ರೆ ಎಷ್ಟು ಫ್ರೀ ಆಗಿದ್ದೀವಿ, ಸ್ವತಂತ್ರರು, ನಿನ್ನನ್ನು ನೋಡಿದ್ರೆ ಕಟ್ ಹಾಕಿರ್ತಾರೆ, ತಿನ್ಲಿಕ್ಕೆ ಮಾತ್ರ ಏನೇನೋ ಕೊಡ್ತಾರೆ ಅಂತ ಸಂತೋಷ ಪಡ್ತಾ ಅಷ್ಟೇ, ಬಿಟ್ರೆ ನಿನಗೇನು ಸುಖ ಇದೆ ಅಂತ. ಯಾವಾಗ ಈ ಎಲ್ಲ ಅವನ ಹುಚ್ಚು ಆಲೋಚನೆಗಳಿಂದ ಅವನು ಹೊರಗೆ ಬಂದು ಒಂದು ವೇಳೆ ಅವನು ಪರಮಾತ್ಮನ ಉಪಾಸನೆಯನ್ನ ನಿರಂತರ ಮಾಡಿ ಈಶ ಸಂಗಾತ್ ವಿಲೀಯತೆ, ಪರಮಾತ್ಮನ ಸಂಬಂಧವನ್ನ ಗಟ್ಟಿಯಾಗಿ ನಡೆಸಿ ಅವನ ಅನುಗ್ರಹವನ್ನ ಪಡೆದರೆ ಇಂತಹ ಚಕ್ರದ ಮತ್ತೆ ಮತ್ತೆ ಹುಟ್ಟುವ ಬೇರೆ ಬೇರೆ ತರದ ಯೋನಿಗಳ ಬೇರೆ ಬೇರೆ ಶರೀರಗಳ ಹುಚ್ಚಿನ ಆಸೆಗಳೆಲ್ಲ ಮರೆಯಾಗಿ ಅದರ ಇತಿಮಿತಿಗಳನ್ನ ಅರಿತು ದೇವರು ಕೊಟ್ಟ ಈ ಶರೀರದಲ್ಲಿ, ಮನುಷ್ಯ ಶರೀರದಲ್ಲಿ ಎಂಥ ಲಾಭ ಇದೆ ಅಂತ ಭಾವಿಸಿ ಆತ ಪರಮಾತ್ಮನ ಅನುಗ್ರಹಕ್ಕೆ ಪ್ರಾಪ್ತಿಗೆ ಕಾರಣವಾಗುವ ರೀತಿಯಲ್ಲಿ ನಡ್ಕೊಳ್ತಾನೆ. ಹಾಗೆ ನಡ್ಕೊಂಡಕ್ಕೆ ಕೊನೆಯವರೆಗೂ ಕೂಡ ಲಾಭಕ್ಕೆ ಕಾರಣವಾಗುತ್ತೆ. ಅಯಂಚ ಶ್ರುತ ಸಂಪನ್ನ ಶೀಲವೃತ್ತ ಗುಣಾಲಯ ಧೃತವ್ರತೋ ಮೃದುರ್ದಾಂತ ಸತ್ಯವಾಕ್ ಮಂತ್ರ ವಿಚ್ಚುಚಿ. ಅಜಾಮಿಳ ಒಳ್ಳೆಯ ಶಾಸ್ತ್ರಜ್ಞ. ಅಯಂ ಶ್ರುತ ಸಂಪನ್ನ ಶೀಲ ವೃತ್ತ ಗುಣಾಲಯ, ಒಳ್ಳೆಯ ನಡೆ, ಒಳ್ಳೆಯ ಮಾತುಕತೆ, ಸ್ವಭಾವ, ಸದಾಚಾರ, ಗುಣಗಳಿಗೆ ಆಲಯ. ಅವನು ಒಂದು ರೀತಿಯ ಆಶ್ರಯ. ಎಲ್ಲ ಗುಣಗಳು ಅವನನ್ನೇ ಸೇರಿಕೊಂಡಿದೆ. ಯಾವ ಗುಣದಿಂದಲೂ ಆತ ವಿಚಲಿತನಾಗಿಲ್ಲ ಅನ್ನುವುದು ಧೃತವು ವ್ರತಃ. ಏನಾದ್ರೂ ಒಂದು ವ್ರತವನ್ನ ತೊಟ್ಟರೆ ಅದರಲ್ಲಿ ದೃಢವಾಗಿರ್ತಿದ್ದ. ಮೃದು, ಎಲ್ಲರ ಬಗ್ಗೆ ಬಹಳ ಮೆದುವಾದ ಭಾವನೆ. ತಾಂತಹ, ತನ್ನ ಮೇಲಿನ ಹಿಡಿತ, ತನ್ನ ಇಂದ್ರಿಯಗಳ ಮೇಲಿನ ಹಿಡಿತ ಚೆನ್ನಾಗಿತ್ತು. ಸತ್ಯವಾಕ್, ಮಾತಂತೂ ಶುಚಿ, ಸತ್ಯ. ಮಂತ್ರವಿತ್, ಒಳ್ಳೆಯ ಅಕ್ಷರಗಳ ಬಳಕೆಯನ್ನ ಹೇಗೆ ಮಾಡಿದ್ರೆ ಅದು ಫಲ ನೀಡುತ್ತೆ ಅಂತ ತಿಳಿದವು. ಮಂತ್ರವಿತ್ ಅಂದ್ರೆ ಸುಮ್ನೆ ಮಂತ್ರ ಯಾವ್ದು ಬಾಯ್ಪಟ್ಟ ಕೊಟ್ಟದನ್ನ ಹೇಳುದು ಅಂತ ಅರ್ಥ ಅಲ್ಲ. ಆ ಅಕ್ಷರಗಳ ಪರ್ಮಿಟೇಷನ್ ಕಾಂಬಿನೇಷನ್ ಇಂದ ಏನ್ ಫಲ ವ್ಯತ್ಯಾಸ ಆಗುತ್ತೆ ಅಂತ ಚೆನ್ನಾಗಿ ಬಲ್ಲವ ಅಂತ ಅರ್ಥ. ಯಾವ ರೀತಿಯ ಅಕ್ಷರದಿಂದ ಉಪಾಸನೆ ಮಾಡಿದ್ರೆ, ಯಾವ ರೀತಿ ಅದಕ್ಕೆ ಸಂಪುಟಾಕಾರದಲ್ಲಿ ಅಕ್ಷರಗಳನ್ನು ಬದಲಾಯಿಸಿದ್ರೆ ಏನ್ ಫಲ ಕೊಡುತ್ತೆ, ಅದರಲ್ಲಿ ತುಂಬಾ ವಿಶಿಷ್ಟವಾದ ತಜ್ಞತೆ ಬೇಕು. ಕೆಲವು ಅಕ್ಷರಗಳು ಚರ್ಮಕ್ಕೆ ಸಂಬಂಧಪಟ್ಟ ರೋಗವನ್ನು ತೆಗೆಯುತ್ತೆ. ಕೆಲವು ಅಕ್ಷರಗಳ ಉಚ್ಚಾರಣೆಯ ಕ್ರಮದಿಂದ ಬೌದ್ಧಿಕವಾದ ದಾರಿದ್ರ್ಯ ಪರಿಹಾರ ಆಗುತ್ತೆ. ಕೆಲವು ಮಂತ್ರಗಳ ಅಕ್ಷರ ಪರ್ಮಿಟೇಷನ್ ಕಾಂಬಿನೇಷನ್ ಇಂದ ಕರುಳಿನ ರೋಗ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಆ ಅಕ್ಷರಗಳು, ಅಂತಸ್ಥಗಳು, ಊಷ್ಮಾಕ್ಷರಗಳು, ಮೃದು ಅಥವಾ ಕಠಿಣವಾದ ಅಕ್ಷರಗಳು, ಇದರ ಬಳಕೆಯ ವ್ಯತ್ಯಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಎಲ್ಲೆಲ್ಲಿಗೆ ಏನೇನ್ ತೊಂದರೆ ಬರುತ್ತೋ ಅದಕ್ಕೆ ತಕ್ಕಂತೆ ಮಂತ್ರವನ್ನ ಊಹೆ ಮಾಡುವ ತಾಕತ್ತಿರುವವನನ್ನ ಮಂತ್ರವಿತ್ ಅಂತ ಕರೀತಾರೆ. ಹೇಳಿಕೊಟ್ಟ ಮಂತ್ರವನ್ನು ಬಾಯ್ಪಾಠ ಮಾಡಿದ್ದನ್ನ
ಅವನನ್ನು ಮಂತ್ರವಿತ್ ಅಂತ ಹೇಳುದಿಲ್ಲ, ಅವನು ಮಂತ್ರವನ್ನ ಹೇಳುವವ ಅಷ್ಟೇ. ವಿತ್ ಆಗಬೇಕಾದ್ರೆ ಮಂತ್ರ ವಿತ್ ಹಿಮ್, ಅವನ ಜೊತೆಗೆ ಇರ್ಬೇಕದು. ಮಂತ್ರ ಅವನ ಜೊತೆಗೆ ಇದ್ರೆ ಅವನು ವಿತ್ ಮಂತ್ರ. ವಿತ್ ಮಂತ್ರ ಈಸ್ ಮಂತ್ರ ವಿತ್. ಅವನಿಗೆ ಅಂಥದ್ದೊಂದು ತಾಕತ್ತು ಬರಬೇಕು ಅಂತ ಬಯಸಿ ಅವನು ಆ ಕೆಲಸದಲ್ಲಿ ತೊಡಗಿರ್ಬೇಕು. ಅದನ್ನ ಪ್ರಯೋಗದಲ್ಲಿ ಜೀರ್ಣಿಸಿಕೊಂಡಿರ್ಬೇಕು. ಇನ್ನು ಶುಚಿ, ಮಾನಸಿಕ ಶುಚಿ, ದೈಹಿಕ ಶುಚಿ, ವಾಚಿಕ ಶುಚಿ. ಅದು ಸತ್ಯವಾಕ್ ಅನ್ನುವಲ್ಲಿ ಬಂತು. ಆದ್ರೂ ಶುಚಿ ಅನ್ನುವ ಶಬ್ದದಿಂದ ಕ್ಲೆನ್ಲಿನೆಸ್ ಅನ್ನೋದು ಕೇವಲ ಅದು ಹಾರುವ, ಓಡುವ, ಬಾಕಿ ಜನರನ್ನು ನೋಡಿ ಕೊಳೆ ಅಂತ ಮುಖ ಸಿಂಡದಿಸುವ ಪ್ರಕ್ರಿಯೆ ಅಲ್ಲ. ನಮ್ಮ ಕ್ಲೆನ್ಲಿನೆಸ್ ಅನ್ನೋದು ಎಲ್ಲ ಕಡೆಯೂ ಎಷ್ಟು ಪರಿಶುದ್ಧವಾದ ಸ್ಥಿತಿಯನ್ನ ಅವನು ಗುರುತಿಸ್ಲಿಕ್ಕಾಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಗುರುವಜ್ಞತಿಥಿ ವೃದ್ಧಾನಾಂ ಶುಶ್ರೂಷುರ್ನಿರಹಂಕೃತಿ ಸರ್ವಭೂತ ಸುಹೃತ್ ಸಾಧು ಮಿತವಾಗನಸೂಯಕಃ. ಗುರುಗಳ ಸೇವೆಯನ್ನ ಮಾಡುತ್ತಿದ್ದ. ಒಳ್ಳೆಯ ಗುರು ಸೇವೆಯಲ್ಲಿ ಆತ ಚೆನ್ನಾಗಿ ಅಧ್ಯಯನ ಮಾಡಿ ಅವರ ಶಿಷ್ಯತ್ವದಲ್ಲಿ ಹೆಗ್ಗಳಿಕೆಯನ್ನ ಸಂಪಾದಿಸಿದವ. ಅದೇ ರೀತಿ ಆಹಿತಾಗ್ನಿಯನ್ನ ಮನೆಯಲ್ಲಿ ತಂದಿಟ್ಟು ಆ ಅಗ್ನಿಯ ಉಪಚಾರವನ್ನ ಮನೆಯ ಅತಿಥಿ, ಅವನು ಗೃಹಪತಿ ಅಂತ ಚಿಂತಿಸ್ತಾ ಆ ಮೂಲಕ ಉಪಾಸನೆಯನ್ನ ಮಾಡ್ತಾ ಇದ್ದವ. ಬಂದ ಅತಿಥಿಗಳನ್ನ ಮನೆಗೆ ಅಕಸ್ಮಾತ್ತಾಗಿ ಮಧ್ಯಾಹ್ನದ ಹೊತ್ತು ಅಡಿಗೆ ಮಾಡಿಟ್ಟು ಹೊರಗಿನಿಂದ ಯಾರಾದರೂ ಬಂದು ಹೋದಾರೇನೋ ಅಂತ ನಿರೀಕ್ಷಿಸಿ ಆಮೇಲೆ 10-15 ನಿಮಿಷ ಅಥವಾ ಒಂದು ಮುಹೂರ್ತ ಕಾಲ ಕಾದು ಯಾರು ಬರಲಿಲ್ಲ ಅಂತ ಆದ ಮೇಲೆ ತಾನು ಆಹಾರವನ್ನ ತನ್ನ ಮನೆಯವರಿಗೆಲ್ಲ ಹಾಕಿ ಕೊನೆಗೆ ಊಟ ಮಾಡುವಷ್ಟು ಸಜ್ಜನಿಕೆ ಅವನಲ್ಲಿತ್ತು. ಇನ್ನು ವೃದ್ಧಾನ, ಹಿರಿಯರು, ತಮ್ಮ ಮನೆಯಲ್ಲಿರುವ ಹಿರಿಯರಿರ್ಬೋದು, ಯಾರಾದ್ರೂ ಅಕ್ಕಪಕ್ಕದಲ್ಲಿ ಕಾಣುವ ಹಿರಿಯರಿರ್ಬೋದು, ಅವರ ಶುಶ್ರೂಷು, ಅವರ ಸೇವೆಯನ್ನ, ಅವರಿಗೆ ಇರುವ ಅಗತ್ಯವನ್ನ ಪೂರೈಸುವಂತಹ ಕರ್ತವ್ಯವನ್ನ ಮಾಡಿಯೂ ಕೆಲವರಿಗೆ ಇಂಥದ್ರಲ್ಲಿ ಒಂದು ಚೂರು ಮಾಡಿದ್ರೆ ಅಹಂಕಾರ ನೆತ್ತಿಗೆ ಏರಿಬಿಟ್ಟಿರುತ್ತೆ. ಆ ಶಬ್ದ ಬಳಸಿದ ಪ್ಲೇಸು ತುಂಬಾ ಚಂದ. ಇಷ್ಟು ಮಾಡಿಯೂ ನಿರಹಂಕೃತಿ, ಇಷ್ಟು ಮಾಡಿಯೂ ನಾನು ಮಾಡ್ತೇನೆ ಅಂತ ಅನ್ನೋ ಒಂದು ಅಹಂಕಾರದ ಸೊಲ್ಲನ್ನ ಅವನು ಯಾರತ್ರ ಆಡ್ತಿರ್ಲಿಲ್ಲ. ಅಷ್ಟು ನಿರಹಂಕಾರ ಮನುಷ್ಯ. ಸರ್ವಭೂತ ಸುಹೃತ್. ಎಷ್ಟು ಅವನ ಸಜ್ಜನಿಕೆ ಅಂದ್ರೆ ಪ್ರತಿ ಜೀವಗಳಿಗೂ ಅವನು ಒಳ್ಳೇದನ್ನೇ ಬಯಸ್ತಿದ್ದ. ಯಾವ ಪ್ರಾಣಿಗೂ, ಪಕ್ಷಿಗೂ, ಕ್ರಿಮಿಗೂ, ಕೀಟಕ್ಕೂ, ಒಂದು ಗಿಡಕ್ಕೂ, ಒಂದು ಸಣ್ಣ ಹುಲ್ಲಿಗೂ ಕೂಡ ಅನ್ಯಾಯ ಆಗುವುದವನು ಸಹಿಸ್ತಿರ್ಲಿಲ್ಲ. ಅಗತ್ಯ ಇಲ್ಲದೆ ಯಾವುದನ್ನು ಅವನು ಕಿತ್ತು ತರುವುದಾಗಲಿ ಅಥವಾ ಅವುಗಳಿಗೆ ನೋಯಿಸುವುದಾಗಲಿ ಮಾಡ್ತಿರ್ಲಿಲ್ಲ. ಇದು ಅವನ ಸರ್ವಭೂತ ಸುಹೃತ್ ಸಾಧು, ಅತ್ಯಂತ ಹಿತಕಾರಿ, ಸಜ್ಜನ, ಮಿತವಾಕ್. ಅಗತ್ಯ ಇಲ್ಲದೆ ಇದ್ದಲ್ಲಿ ಯಾರ ಹತ್ರನು ಏನು ಮಾತಾಡ್ತಿರ್ಲಿಲ್ಲ. ಹರಟೆ ಹೊಡೆಯುವುದು ಅಂತ ಅನ್ನೋದು ಅದು ವೇಸ್ಟ್ ಅನ್ನುವ ಟೈಮ್ ವೇಸ್ಟ್ ಆಗತ್ತೆ ಅನ್ಸಿದ್ರೆ ಅಂತಹದ್ದಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಆಮೇಲೆ ಅನಸೂಯಕಃ, ಅಸೂಯೆ ಅನ್ನೋದು ಅವನಿಗೆ ಸಂಬಂಧವೇ ಇಲ್ಲ. ಯಾರ ಬಗ್ಗೆನೂ ಅವನಿಗೆ ಅವರಿಗೆ 2 ಮನೆ ಆಯ್ತು, ಇವರಿಗೆ 3 ಮನೆ ಆಯ್ತು, ಇವರಿಗೆ 2 ಗಾಡಿ ಆಯ್ತು, 100 ಜನಕ್ಕೆ 100 ತರ ಏನೇನೋ ಹೊಟ್ಟೆ ಕಿಚ್ಚಿಗೆ ಕಾರಣಗಳು ಸುತ್ತಲೂ ಕಾಣ್ತಾ ಇರುತ್ತೆ. ಅವನು ಒಂದು ದಿವಸ ಅಸೂಯೆ ಪಟ್ಟವನಲ್ಲ. ಏಕದಾಸೋ ವನಂ ಯಾತ ಪಿತೃ ಸಂದೇಶ ಕೃದ್ವಿಜ ಆದಾಯ ತತ ಆವೃತ್ತ ಫಲಮೂಲ ಸಮಿತ್ ಕುಶಾನ್. ಒಂದು ಬಾರಿ ತಂದೆಯ ಅಪ್ಪಣೆಯಂತೆ ಆ ಋತ್ವಿಜ ಕಾಡಿಗೆ ತೆರಳಿದ. ಹೂಗಳನ್ನ ತಂದ, ಹಣ್ಣುಗಳನ್ನು ಸಂಗ್ರಹಿಸಿದ, ಸಮಿಧೆ ದರ್ಭೆಗಳನ್ನ ಯಜ್ಞಕ್ಕಾಗಿ ಮನೆಗೆ ಅದೊಂದು ಅವನ ನಿತ್ಯ ಕರ್ತವ್ಯ. ನಮ್ಗೆ ಈಗ ಈ ಹೂವು, ಹಣ್ಣು ಇತ್ಯಾದಿ ತಂದು ಫ್ರಿಡ್ಜ್ ಅಲ್ಲಿ ಇಟ್ಟು ಅದು ಪೂರ್ತಿ ಸತ್ತೋದ್ಮೇಲೆ ಆಮೇಲೆ ಉಪಯೋಗಿಸುವಂತಹದ್ದು ಒಂದು ಸ್ವಭಾವ. ಆದರೆ ಆವಾಗ ಹೇಗೆ ಅಂದ್ರೆ ಫ್ರೆಶ್ ಅಲ್ಲಲ್ಲಿಯೇ ಸಿಗಬೇಕು. ಮರು ದಿವ್ಸಕ್ಕೆ ಮತ್ತೆ ಬೇರೆನೆ ಹೂವು, ಬೇರೆನೆ ಹಣ್ಣು. ನಿನ್ನೆದು ತಂದಿಟ್ಟದಿದ್ರೆ ನಿನ್ನೆ ಕೊಟ್ಟು ಖಾಲಿ ಮಾಡಬೇಕು. ಹಣ್ಣಾದರೂ ಬಳಸಬಹುದು 4-5 ದಿವಸಕ್ಕೇನು ತೊಂದರೆ ಇಲ್ಲ. ದರ್ಭೆ ಇತ್ಯಾದಿಗಳಲ್ಲೂ ಕೂಡ ಹೊತ್ತು ಮಧ್ಯದಲ್ಲಿ ಸಂಗ್ರಹ ಮಾಡಿ ಇಡುವ ಕ್ರಮ ಇಲ್ಲ. ಅಗತ್ಯಕ್ಕೆ ಬೇಕಾದದ್ದನ್ನ ಅದು ಸ್ವಲ್ಪ ಬಾಡುವ ತನಕ ಇಟ್ಕೊಳ್ಬಹುದು. ಇಲ್ಲ ಅಂದ್ರೆ ಮರು ದಿವಸ ಮತ್ತೆ ಯಜ್ಞಕ್ಕಾದ್ರೆ ಹೊಸದೇ. ಹಾಗಾಗಿ ಸಮಿತ್ ಕುಶ ಸಮಿಧೆಗಳನ್ನ ತರ್ತಿದ್ದ. ಯಜ್ಞಕ್ಕೆ ಬೇಕಾದ ನಿತ್ಯ ಹೊಸ ಸಮಿಧೆ ಅಂದ್ರೆ ಆ ಅಗ್ನಿಹೋತ್ರಕ್ಕೆ ಬೇಕಿರುವಂತದ್ದು ಸಮಿಧೆ ತರುವಾಗ
ಅದು ಆ ತುಂಬಾ ಒಣ ಇರಬಾರ್ದು, ಆದ್ರೆ ತುಂಬಾ ಹಸಿಯೂ ಆಗಿರಬಾರ್ದು. ಅದು ಆವತ್ತಾವತ್ತಿಗೆ ತರಬೇಕಾದ್ರೂ ಕೂಡ ಅದು ಯಾವುದು, ಈಗ ದೊಡ್ಡ ಏನಂತಾರೆ ಅದಕ್ಕೆ ಪರಿಧಿಗಳನ್ನೆಲ್ಲ ಹಾಕುವಾಗ ಸ್ವಲ್ಪ ಒಣ ಇರುತ್ತೆ. ಸಮಿಧೆ ಎಷ್ಟು ಹಸಿ ಇರುತ್ತೋ ಅಷ್ಟು ಒಳ್ಳೇದು. ಸಮಿಧೆ ಅಂದ್ರೆ ನಾವು ಆ ಒಂದು ಗೇಣಿನಷ್ಟು ಉದ್ದದ್ದು ಯಜ್ಞದಲ್ಲಿ ಬಳಸ್ತೇವಲ್ಲ, ಅದು ಸಮಿಧೆ. ಉದ್ದ ಇದ್ದದ್ದೆಲ್ಲ ಪರಿಧಿಗಳು, ಇಂಧನದ ರೂಪದಲ್ಲಿ ಬಳಸುವಂಥದ್ದು. ಅದನ್ನ ಸ್ಟಾಕ್ ಮಾಡಿ ಇಟ್ಕೊಂಡದ್ದನ್ನು ಯೂಸ್ ಮಾಡಬಹುದು. ಆದ್ರೆ ಸಮಿಧೆ ಫ್ರೆಶ್ ತರಬೇಕು ಯಾವಾಗ್ಲೂ, ಇದು ಕ್ರಮ. ಅದಕ್ಕಾಗಿ ಅವನು ತರ್ಲಿಕ್ಕೆ ಹೋಗಿದ್ದ. ದದರ್ಶ ಕಾಮಿನಂ ಕಂಚಿತ್ ಶೂದ್ರಂ ಸಹ ಭುಜಿಷ್ಯಯ ಪೀತ್ವಾತ ಮಧುಮೈರೇಯಂ ಮದಾಕೂರ್ಣಿತ ನೇತ್ರಯ ಮತ್ತಯ ವಿಶ್ಲತನ್ನೀವ್ಯ ಯುಪೇತಂ ನಿರಪತ್ರಪಂ ಕ್ರೀಡಂತಮನುಗಾಯಂತಂ ಹಸಂತಮನಯಾಂತಿಕೆ. ಯಾವುದೋ ದಾರಿಯಲ್ಲಿ ಒಬ್ಬ ವಿಟ ತನ್ನ ದಾಸಿಯೊಡನೆ ಕುಡಿದು ಕುಪ್ಪಳಿಸ್ತಾ ಹಾಡುತ್ತಾ ಇದ್ದದ್ದನ್ನ, ನಗುತ್ತಾ ಇರುವುದನ್ನ ಕಂಡಿದ್ದ. ಅವಳು ಮದವೇರಿದ್ಲು. ತಾನು ಯಾವುದನ್ನ ಉಪಯೋಗಿಸ್ತಾ ಇದ್ದೇನೆ ಇತ್ಯಾದಿ ಯಾವುದೂ ಯೋಚನೆ ಇಲ್ಲದೆ ನಾಚಿಕೆ ಬಿಟ್ಟವಳಂತೆ ವರ್ತಿಸ್ತಾ ಇದ್ಲು. ದೃಷ್ಟ್ವಾ ತಾಂ ಕಾಮಲಿಪ್ತೇನ ಬಾಹುನಾ ಪರಿರಂಭಿತಾಂ ಜಗಾಮ ಹೃಚ್ಛಯ ವಶಂ ಸಹಸೈವ ವಿಮೋಹಿತ. ಒಂದು ರೀತಿಯ ಮಾನಸಿಕವಾದ ತೊಳಲಾಟ ಆತನನ್ನ ಕಾಡ್ಲಿಕ್ಕೆ ಶುರು ಮಾಡಿತು. ಆ ಎದುರುಗಡೆ ಇದ್ದವನ ಜೊತೆಗೆ ಅವಳು ವರ್ತಿಸ್ತಾ ಇದ್ದ ರೀತಿ, ಅಂದ್ರೆ ಏನಾಗಿದೆ ಅಂದ್ರೆ ಒಂದು ರೀತಿ ಇದು ಸೈಕಾಲಜಿ. ಮನೆಯ ಪರಿಸ್ಥಿತಿಯಲ್ಲಿ ಹಿರಿಯರು ಇದ್ದಾಗ ತನ್ನ ಮಡದಿಯ ಜೊತೆಗೂ ಅತ್ಯಂತ ಸಹಜವಾಗಿರ್ಲಿಕ್ಕೆ ಆಗ್ತಾ ಇಲ್ಲದೆ ಇದ್ದಾಗ ಆ ತಡೆದಿಟ್ಟ ಮನೋ ವಾಂಛೆಗಳು ಇನ್ನೆಲ್ಲೋ ಒಂದು ಕಡೆ ಅದು ತೊಡರಿತು, ಜಾರಿತು. ತಕ್ಷಣವೇ ಮನಸ್ಸು ಹೇಳ್ತಾರೆ, ಸ್ತಂಭಯನ್ನಾತ್ಮನಾತ್ಮಾನಂ. ತನ್ನ ಮನಸ್ಸನ್ನ ಎಷ್ಟು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ ಅಂದ್ರೆ ಒದ್ದಾಡಿ ಬಿಟ್ಟ. ಸ್ತಂಭಯನ್, ಗಟ್ಟಿ ನಿಲ್ಲಿಸಿದ ಅಂತೆ. ಆತ್ಮಾನಂ ಯಾವ ಸತ್ವಂ ಯಥಾಶ್ರುತಂ. ದೊಡ್ಡವರ ಮಾತುಗಳನ್ನೆಲ್ಲ ನೆನಪಿಸಿಕೊಂಡ, ಹಿರಿಯರ ಮಾತುಗಳನ್ನೆಲ್ಲ ಮತ್ತೆ ಮೆಲುಕು ಹಾಕಿದ. ತಾನು ಕೂಡ ಹಾಗೆ ಮಾಡಬಾರದು ಅಂತ ತನ್ನ ಮೇಲೆ ತಾನೇ ನಿಯಮಗಳನ್ನೆಲ್ಲ ತಂದುಕೊಂಡ. ಆದರೆ ನಶಶಾಕ ಸಮಾಧಾತು ಮನೋ ಮದನ ಬೇಪಿತಂ. ಆದ್ರೆ ಕಾಮಕ್ಕೆ ವಶವಾದಂತಹ ಮನಸ್ಸು, ಬಯಕೆಗಳಿಗೆ ಒಡೆದು ಹೋದ ಮನಸ್ಸು ಸಮಾಧಾನಕ್ಕೆ ಬರಲಿಲ್ಲ. ತನ್ನಿಮಿತ್ತ ಸ್ಮರವ್ಯಾಜ ಗ್ರಹಗ್ರಸ್ತೋ ವಿಚೇತನ ತಾಮೇವ ಮನಸಾಧ್ಯಾಯನ್ ಸ್ವಧರ್ಮಾತ್ ವಿರರಾಮ. ವಿರರಾಮ, ಅವನು ಸ್ವಧರ್ಮದಿಂದ ವಿಚಲಿತನಾದ. ಯಾಕೆಂದ್ರೆ ಕಣ್ಣಿಗೆ ಬಿದ್ದ ಆ ವಿಚಿತ್ರವಾದ ಸೆಳೆತದ ದೃಶ್ಯ, ಆ ಅನುರಾಗದ ನೆಪದಿಂದ ಒಂದು ತರ ಪಿಶಾಚಕ್ಕೆ ಗ್ರಸ್ತನಾದ ಮನುಷ್ಯ ತಾನೇನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಕೈಮೀರಿ ಹೋಗ್ತಾನೋ ಹಾಗೆ ಅವನು ತನ್ನ ಕೈಮೀರಿ ಜಾರಿ ಹೋದ. ತಾಮೇವ ತೋಷಯಾಮಾಸ ಪಿತ್ರೇಣಾರ್ಥೇನ ಯಾವತ ಗ್ರಾಮ್ಯೈರ್ ಮನೋರಮೈ ಕಾಮೈ ಪ್ರಸೀದೇತ ಯಥಾ ಯಥಾ. ಅವಳ ಸಂತೃಪ್ತಿಗೋಸ್ಕರ ತಾನು ಮನೆಯಲ್ಲಿ ನಿತ್ಯ ಅನುಷ್ಠಾನ ಮಾಡ್ತಿದ್ದ ಅಗ್ನಿಹೋತ್ರಾದಿ ಕರ್ತವ್ಯಗಳನ್ನ, ತಂದೆ ತಾಯಿಗಳನ್ನ ನೋಡ್ಕೊಂಡು, ಹಿಂದೆ ಹೇಳಿದ ಎಲ್ಲ ವಾಕ್ಯ ನೆನಪಿಟ್ಕೊಳ್ಳಿ, ಅಷ್ಟೂ ಕೆಲಸವನ್ನು ಬಿಟ್ಟ. ಅಗ್ನಿ ಉಪಚಾರ ಬಿಟ್ಟ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಬಿಟ್ಟ, ಹಿರಿಯರ ಸೇವೆ ಮರೆತ, ಗುರುಗಳ ಮಾತು ಮರೆತ. ಹೀಗೆ ಎಲ್ಲವೂ ಅವನ ಕೈಯಿಂದ ದೂರವಾಯಿತು. ಯಾವುದನ್ನು ಅವನಿಗೆ ಅದನ್ನ ಮನಸ್ಸಿಟ್ಟು ಮಾಡ್ಲಿಲ್ಲ. ಅಷ್ಟೇ ಅಲ್ಲ, ಅದರಿಂದ ದೂರವಾಗಿ ಬಿಟ್ಟ. ಎಲ್ಲಾ ಕ್ರಿಯೆಗಳನ್ನು ಕೂಡ ಆತ ಕೈ ಚೆಲ್ಲಿ ಹೋದ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ತಂದೆಯ ಆಸ್ತಿಯನ್ನೂ ಕೂಡ ವ್ಯಯ ಮಾಡಿ ಆಕೆಗೆ ಏನು ಹೇಳಿಕೆ ಬೇಕು ಅಂತ ಕೇಳ್ತಾಳೋ ಅದನ್ನ ತಕ್ಷಣ ಸಂತೋಷ ಪಡಿಸಿ ಅವಳು ತನ್ನ ಜೊತೆಗೆ ಅತ್ಯಂತ ಸ್ವಚ್ಛಂದವಾಗಿ ವರ್ತಿಸ್ತಾಳೆ ಅನ್ನುವ ಕಾರಣಕ್ಕೆ ತಾನು ಸಣ್ಣ ಸಂಪತ್ತನ್ನು ಅವಳನ್ನು ಒಲಿಸುವುದಕ್ಕಾಗಿ, ಕೇವಲ ಅವಳ ಒಲುಮೆಗಾಗಿ ಎಲ್ಲವನ್ನು ಹಂಚಿಬಿಟ್ಟ. ವಿಪ್ರಾಂ ಸ್ವಭಾರ್ಯಾಂ ಅಪ್ರೌಢಾಂ ಕುಲೇ ಮಹತಿ ಲಂಭಿತಾಂ ವಿಸಸರ್ಜಾ ಚಿರಾತ್ ಪಾಪ ಸ್ವೈರಿಣ್ಯಾಪಾಂಗ ವಿದ್ಧಧೀಹಿ. ತನ್ನ ಸೌಂದರ್ಯವೋ ಅಥವಾ ಲಾವಣ್ಯವೋ ಲಾಸ್ಯವೋ ಇತ್ಯಾದಿಗಳಿಂದ ಸೆಳೆದು ಕುಡಿಗಣ್ಣ ನೋಟದಿಂದ
ಆ ಋತ್ವಿಜನನ್ನ ತನ್ನೆಡೆಗೆ ಸೆಳೆದು ಅವನ ಮನೆಯ ಎಲ್ಲಾ ವಸ್ತುಗಳನ್ನು ಕೂಡ ತನಗೆ ಬೇಕಂದಂತ ಎಂಬಂತೆ ಬಳಸಿಕೊಳ್ಳೋಳಾದ್ಲು. ಅಷ್ಟೇ ಅಲ್ಲ, ಇನ್ನೂ ಅತ್ಯಂತ ಸಂತೋಷದಿಂದ ಬಾಳಬೇಕಾದ ಹೆಂಡತಿಯನ್ನು ಕೂಡ ಆ ಹೊತ್ತಿಗೆ ನೆನೆಯಲಿಕ್ಕಾಗದಂತೆ ದೂರ ಮಾಡಿಸಿದ್ಲವಳೆ. ಅನ್ಯಾಯವನ್ನೇ ನ್ಯಾಯ ಅನ್ನುವ ಹಾಗೆ ಆತ ಸರಿ ಅಂತ ಸಮರ್ಥಿಸಿಕೊಳ್ಳತೊಡಗಿದ. ಇತಸ್ತತಶ್ಚೋಪನೀನ್ಯೇ ನ್ಯಾಯತೋ ನ್ಯಾಯತೋ ಧನಂ. ಕೊನೆಗೆ ತಂದೆ ತಾಯಿಯಿಂದ ಅರ್ಜಿತವಾದ ಸಂಪತ್ತನ್ನ ವ್ಯಯ ಮಾಡಿದ ಮೇಲೆ ಇನ್ನೂ ಸಂಪತ್ತು ಬೇಕಿತ್ತು, ಸಾಕಾಗ್ಲಿಲ್ಲ. ಯಾಕೆಂದ್ರೆ ಕೂತು ತಿನ್ನೋನಿಗೆ ಸಂಪತ್ತು ಎಷ್ಟು ಕೋಟಿ ರೂಪಾಯಿ ಇದ್ರೂ ಸಾಕಾಗುದಿಲ್ಲ. ದುಡಿದು ತಿನ್ನೋನಿಗೆ ಮಾತ್ರ ಅದು ನಾಳೆಗೆ ಬರುತ್ತೆ. ಕೂತು ತಿನ್ನೋನು ಎಲ್ಲಾ ರೀತಿಯಿಂದ ಅದನ್ನ ದುರುಪಯೋಗ ಮಾಡ್ತಾನೆ ಅಥವಾ ಹಾಳ್ಗೆಡುತ್ತಾ ಇರ್ತಾನೆ. ಅಂತಹ ದುಸ್ಥಿತಿಯಲ್ಲಿರುವಂತಹ ಅವನು ಮಾಡಬಾರದ ಕೆಲಸಗಳನ್ನೆಲ್ಲ ಸ್ವೇಚ್ಛಾಚಾರಿಯಾಗಿ ಹೇಗಾದ್ರೂ ದುಡ್ಡು ತರಬೇಕು ಅನ್ನೋದಕ್ಕೋಸ್ಕರ ತಲೆ ಹಿಡುಕ ಕೆಲಸಗಳನ್ನು ಕೂಡ ಮಾಡತೊಡಗಿದ. ಅನ್ಯಾಯವನ್ನೆಲ್ಲ ನ್ಯಾಯ ಅನ್ನುವಂತೆ ಕುಟುಂಬ ಭರಣಕ್ಕಾಗಿ ತಾನು ಏನು ಮಾಡಿದ್ರು ಸರಿ, ಅದ್ರಲ್ಲೇನೂ ತಪ್ಪಿಲ್ಲ ಅಂತ ಹಠ ಸಾಧಿಸತೊಡಗಿದ. ಯದಸೌ ಶಾಸ್ತ್ರಮುಲ್ಲಂಘ್ಯ ಸ್ವೈರಮಾಚಾರ್ಯ ಗರ್ಹಿತ ಅವರ್ತತ ಚಿರಂ ಕಾಲಂ ಅಘಾಯುರಚುಚಿರ್ಮಲಾತ್. ಶಾಸ್ತ್ರವನ್ನ ಉಲ್ಲಂಘಿಸಿ ಸ್ವೇಚ್ಛಾಚಾರಿಯಾಗಿ ಹಿರಿಯರ ನಿಂದೆಗೆ ಪಾತ್ರನಾದ, ತನ್ನನ್ನು ತಾನು ತಪ್ಪು ಅಂತ ತಿಳಿದುಕೊಳ್ಳುವ ಶಕ್ತಿಯನ್ನೇ ಕಳ್ಕೊಂಡ್ ಬಿಟ್ಟ. ಆಗ ಅಗ್ನಿಹೋತ್ರ ಬಿಟ್ಟ, ಸ್ನಾನ ಬಿಟ್ಟ, ಕೆಟ್ಟ ಕೆಟ್ಟ ಅನ್ನವನ್ನೆಲ್ಲ ತಿನ್ನತೊಡಗಿದ. ತನ್ನ ಆಯುಷ್ಯವನ್ನ ಪಾಪ ಸಾಧನೆಗೋಸ್ಕರ ಮೀಸಲಿಟ್ಟ ಅನ್ನುವ ಹಾಗೆ ಬದುಕಿ ಪ್ರಾಣಿಯಂತೆ ಬದುಕಿದ. ಹೀಗೆ ಸುಮಾರು ಅವನ 60 ಅಂದ್ರೆ ಸುಮಾರು 6 ದಶಕಗಳು ಹೀಗೆ ಕಳೆದು ಹೋಗ್ತಾ ಇತ್ತು. ತತ ಏನಂ ದಂಡಪಾಣೇ ಸಕಾಶಂ ಕೃತಕಿಲ್ಬಿಷಂ ನೇಷ್ಯಾಮೋ ಕೃತ ನಿರ್ವೇಶಂ ಯತ್ರ ದಂಡೇನ ಶುದ್ಧತಿ. ಆದ್ದರಿಂದ ಪಾಪ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದ ಈತನಿಗೆ ಯಮನಲ್ಲಿಗೆ ಕರೆದೊಯ್ದು ಶಿಕ್ಷೆಯನ್ನು ಕೊಡಬೇಕಾದದ್ದು ನಮ್ಮ ಕರ್ಮ. ಅದಕ್ಕೋಸ್ಕರ ನಾವು ಪಾಶ ಹಿಡಿದು ಬಂದಿದ್ದೇವೆ. ಅವನನ್ನ ಕರ್ಕೊಂಡು ಬರಬೇಕು ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿದ್ದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಇವನು ಮಾಡಬೇಕಾದ ಮಾಡಿದ ಎಲ್ಲ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿ ಶುದ್ಧನಾಗ್ತಾನೆ ಅಂತ ಹೀಗೆ ಹೇಳುವಲ್ಲಿಗೆ ಭಾಗವತದ 6ನೆಯ ಸ್ಕಂಧದ 1ನೇ ಅಧ್ಯಾಯ ಅಲ್ವಾ, 1ನೇ ಅಧ್ಯಾಯ ಮುಕ್ತಾಯವಾಯಿತು. ಶುಕಾಚಾರ್ಯರು ಮತ್ತೆ ಮುಂದೆ 2ನೇ ಅಧ್ಯಾಯದ ಆರಂಭದಲ್ಲಿ ಹೇಳ್ತಾರೆ, ಏತತ್ತೇ ಭಗವದ್ದೂತಾ ಯಮದೂತಾಭಿಭಾಷಣಂ ಉಪಧಾರ್ಯಾಥ ತಾನ್ ರಾಜನ್ ಪ್ರತ್ಯಾಹುರ್ನಯ ಕೋವಿದ. ಯಮದೂತರ ಮಾತನ್ನ ಕೇಳಿ ವಿಷ್ಣುದೂತರು ಪ್ರತಿಯಾಗಿ ಹೀಗೆ ಹೇಳಿದ್ರು. ಅಂದ್ರೆ ವಿಷ್ಣುದೂತರು ಒಳ್ಳೆಯ ನೀತಿ ನಿಪುಣರು. ಅವನು ಹೇಳಿದ್ದೆಲ್ಲವನ್ನು ಕೇಳಿಸ್ಕೊಂಡ್ರು, ಯಾವುದನ್ನು ಅಲ್ಲಗಳಿಲಿಲ್ಲ. ನಾವೆಲ್ಲ ಅವ್ರು ಏನೇನ್ ಮಾಡಿದ್ರು ಸರಿ, ನಮ್ಗದು ಮುಖ್ಯ ಅಂತ ಹೀಗೆಲ್ಲ ಹಾರಿಕೆ ಉತ್ತರ ಕೊಡ್ಲಿಲ್ಲ. ಅವನಿಗೆ ಸರಿಯಾದ ಅಭಿಪ್ರಾಯವನ್ನ ಅರ್ಥೈಸ್ಲಿಕ್ಕೆ ಬೇಕಾದ ವಿವರವನ್ನ ಕೊಟ್ರು. ವಿಷ್ಣುದೂತಾ ಊಚುಹು ಅಹೋ ಕಷ್ಟಂ ಧರ್ಮದೃಶ್ಯಾಂ ಅಧರ್ಮ ಸ್ಪೃಶತೆ ಸತಾಂ ಯತ್ರಾದಂಡೇಶು ಅಪಾಪೇಶು ದಂಡೋ ನಿರ್ಧ್ರಿಯತೆ ವೃಥಾ. ಎಂಥ ಕಷ್ಟದ ಪರಿಸ್ಥಿತಿ! ಧರ್ಮಜ್ಞಾನಿಗಳ ಸಭೆಗೂ ಈ ಅಧರ್ಮ ಕಾಲಿಟ್ಟು ತಾನು ಹೆಮ್ಮೆಯಿಂದ ಕುಣಿತಾ ಇರುವ ಹಾಗೆ ಕಾಣ್ತಾ ಇದೆ. ಪಾಪ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇಲ್ಲಿ ಪಾಪದ ಪ್ರವೇಶ ಇಲ್ಲ. ಪಾಪದ ಪ್ರವೇಶ ಇಲ್ಲದೆ ಶಿಕ್ಷಾರ್ಹರಾಗದವರಿಗೆ ವೃಥಾ ಶಿಕ್ಷೆಯನ್ನು ನೀಡುವಂತಹ ಒಂದು ಅವ್ಯವಸ್ಥೆ ನಮಗೆ ಕಾಣ್ತಾ ಇದೆ ಅಂತ ಹೇಳಿಬಿಡ್ತಾರೆ. ಅವ್ರಿಗೆ ಆಶ್ಚರ್ಯ, ಅಯ್ಯ ನಾವ್ ಇಷ್ಟೊತ್ತೆಲ್ಲ ಬಡ್ಕೊಂಡ್ಮೇಲೆ ಇವ್ರು ನೋಡಿದ್ರೆ ಪಾಪನೇ ಮಾಡಿಲ್ಲ ಅಂತ ಹೇಳ್ತಿದಾರಲ್ಲ, ಇವ್ರು ಎಂಥ ನ್ಯಾಯ ನೀತಿಗಳ ಬಗ್ಗೆ ಲೋಕಕ್ಕೆ ಸಾರುವವರು ಅಂತ. ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರ ಸಾಧವಸ್ತಮಾಃ ಯದಿ ಸ್ಯಾತ್ತೇಷು ವೈಷಮ್ಯಂ ಕಮ್ಯಾತಿ ಶರಣಂ ಪ್ರಜಾಃ. ಯಾರು ಪ್ರಜೆಗಳಿಗೆ ಒಬ್ಬ ಒಳ್ಳೆಯ ರಾಜನ ಹಾಗೆ, ತಂದೆಯ ಹಾಗೆ, ಪಾಲಕರಂತೆ ನಿಷ್ಪಕ್ಷಪಾತವಾಗಿ ಶಾಸನವನ್ನ ಮಾಡಿ ಸಜ್ಜನರು ಕೂಡ ಇಂತಹ ಪಕ್ಷಪಾತಕ್ಕೆ ಒಳಗಾದ್ರೆ ಅವ್ರು ಯಾರನ್ನು ಶರಣು ಹೋಗ್ಬೇಕು? ಸಜ್ಜನರಿಗೆ ಪಕ್ಷಪಾತವಿಲ್ಲದ ನ್ಯಾಯ ನೀತಿಯಿಂದ ಕೂಡಿದ ರಕ್ಷಣೆಯನ್ನು ಕೊಡಬೇಕಾದದ್ದು ಯಮನ ಧರ್ಮ. ಆದ್ರೆ ಯಮನೇ
ಇಲ್ಲಿ ಪಕ್ಷಪಾತಕ್ಕೆ ಬಿದ್ದ ಹಾಗಾಯ್ತಲ್ವಾ ಅಂತ ಅವರು ಕೇಳ್ತಾ ಇದ್ದಾರೆ. ಯದ್ಯದಾಚರತೆ ಶ್ರೇಯಾನ್ ಇತರಸ್ತದೀಹತೆ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಯದ್ಯದಾಚರತೆ ಶ್ರೇಯಾನ್, ಶ್ರೇಯಾನ್ ಅಂದ್ರೆ ಶ್ರೇಯಸ್ ಮತ್ತೆ ಪ್ರೇಯಸ್ ಅಂತ ಎರಡಿದೆ. ಶ್ರೇಯಸ್ ಅನ್ನೋದು ಮತ್ತೆ ಮರಳಿಬಾರದ ಸುಖ, ಅದು ಉತ್ತಮ ಗತಿ, ಭಗವಂತನ ದರ್ಶನಕ್ಕೆ ಕಾರಣವಾಗುವುದು ಶ್ರೇಯಸ್ಸು. ಲೋಕದ ಸೌಖ್ಯವನ್ನ ತಂದು ಕೊಡುವಂತದ್ದು ಪ್ರೇಯಸ್ಸು. ಹಾಗಾಗಿ ಲೋಕದಲ್ಲಿ ಪ್ರೇಯಸಿ ಅಂತಿದೆ ಹೊರತು ಶ್ರೇಯಸಿ ಅಂತಿಲ್ಲ. ಲೋಕದ ಚಟುವಟಿಕೆ ಒಳಗೆ ಬಿದ್ದು ಹೋಗ್ಲಿಕ್ಕೆ ಬೇಕಿರುವಂತಹ ದಾರಿ ಕೆಡಿಸುವಂತಹ ಶಬ್ದಗಳಿಗೆ ಪ್ರೇಯಸ್ ಶಬ್ದದಲ್ಲಿ ಇದೆ. ಆದ್ರೆ ಶ್ರೇಯಸ್ಸಿನಲ್ಲಿ ಅಂತಹದ್ದಿಲ್ಲ. ಅವನು ಶ್ರೇಯಸ್ಕರ, ಪ್ರಿಯಕರ, ಶ್ರೇಯಸಿ ಅಂತಿದೆ. ಆದ್ರೆ ಶ್ರೇಯಸ್ಕರ, ಶ್ರೇಯಸ್ಕರಿ ಅಥವಾ ಶ್ರೇಯಸಿ ಅಂತ ಶಬ್ದಗಳಿಲ್ಲ. ಶ್ರೇಷ್ಠ ವ್ಯಕ್ತಿಗಳು ಇತರಸ್ತತ್ತದೀಹತೆ, ಇತರರು ಉಳಿದವರು ತತ್ತದೀಹತೆ ಅದನ್ನೇ ಬಯಸುತ್ತಾರೆ. ಈಹ ವಾಂಛಾಯಾಮ್ ಇಚ್ಛಾಯಾಮ್ ಅಂತ ಎರಡು ರೀತಿಯ ಧಾತು ಇದೆ. ಯಾರು ಎಂತಹ ಆಚರಣೆಯನ್ನು ಮಾಡಿ ತೋರಿಸ್ತಾರೋ ಅಂಥದ್ದನ್ನೇ ಇತರರು ಕೂಡ ಮಾಡುವುದಕ್ಕೆ ಬಯಸುತ್ತಾರೆ. ಅವರು ಯಾವುದನ್ನ ಪ್ರಮಾಣ ಅಂತ ಲೋಕದಲ್ಲಿ ಅನುಷ್ಠಾನಕ್ಕೆ ತರ್ತಾರೋ ಅದನ್ನೇ ಇತರರು ಕೂಡ ಪ್ರಮಾಣ ಅಂತ ನಂಬಿ ನಡೀತಾರೆ. ಲೋಕಸ್ತದನು ವರ್ತತೆ. ಯಸ್ಯಾಂಕೆ ಶಿರ ಆದಾಯ ಲೋಕಸ್ವಪಿತಿ ನಿರ್ವೃತ ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶು. ಜನರು ಒಂಥರ ಪಶುಗಳಿದ್ದ ಹಾಗೆ, ಸುಮ್ನೆ ಕುತ್ತಿಗೆಗೆ ಹೀಗೆ ಹಗ್ಗ ಹಾಕಿ ಕಂಬಕ್ಕೆ ಕಟ್ಟಿಬಿಟ್ಟು ನನ್ನ ಕಂಬ ಕಟ್ಟಿಬಿಟ್ಟಿದ್ದಾರೆ ಅಂತ ಅಲ್ಲೇ ನಿಂತು ಬಿಡುತ್ತೆ. ನೀವು ಹಸುಗಳನ್ನು ನೋಡಿದ್ರೆ ಅವುಗಳಿಗೆ ದಿನ ಅಭ್ಯಾಸ ಮಾಡಿಸಿ ನೀವು ಸುಮ್ನೆ ಹೀಗೆ ಕುತ್ತಿಗೆಗೆ ಹಗ್ಗ ಹಾಕಿದಾಗ ಮಾಡಿ ಹೀಗೆ ಎಳ್ಕೊಂಡು ಬನ್ನಿ, ಅದು ನಿಮ್ ಹಿಂದೆನೆ ಬರ್ತಾ ಇರುತ್ತೆ ಸೀದಾ. ಎಳ್ಕೊಂಡು ಹೋಗ್ತಾ ಇದ್ರೆ ನಾನು ಬರ್ಬೇಕು ಅಂತ. ಅಂದ್ರೆ ಮನುಷ್ಯ ಪಶು, ಪಾಶಕ್ಕೆ ಸಿಕ್ಕಿ ಬಿದ್ದವನು. ಪಾಶಕ್ಕೆ ಬಿದ್ದವುಗಳು ಪಶುಗಳು. ಹಾಗಾಗಿ ಯಥಾ ಪಶು, ಮನುಷ್ಯ ಅನ್ನೋದೊಂದು ಪಶು ಇದ್ದ ಹಾಗೆ. ಹಿರಿಯರ ಸರಿಯಾದ ಉಪದೇಶದ ಮಾರ್ಗ ಇಲ್ಲದೆ ಹೋದ್ರೆ ಅವನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಸ್ವತಂತ್ರವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ಯಾಕಂದ್ರೆ ಅದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ. ಲೋಕದಲ್ಲಿ ಅನುಭವದಿಂದ ಬರಬೇಕು, ಆದ್ರೆ ಅನುಭವಿಸ್ಲಿಕ್ಕೆ ಅಷ್ಟು ವರ್ಷಗಳ ಕಾಲ ಬದುಕಿದ ಹಿನ್ನೆಲೆಯೂ ಅವನಿಗಿಲ್ಲ. ಆದ್ರಿಂದಾಗಿ ಶ್ರೇಷ್ಠರೆನಿಸಿಕೊಂಡವರು ಆ ಉಪದೇಶಗಳನ್ನ ಮಾಡಿದಾಗ ಅದನ್ನ ಕೇಳಿಸು. ಅದು ಅಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲೊಂದು ಶಬ್ದ, ಯಸ್ಯಾಂಕೆ ಶಿರ ಆದಾಯ ಲೋಕ ಸ್ವಪಿತಿ ನಿರ್ವೃತಃ. ಈ ದೊಡ್ಡ ಹಿರಿಯರೆಲ್ಲ ಹೇಗೆ ಅಂದ್ರೆ ಈ ಉಳಿದ ಪಶುಗಳಂತಿರುವಂತಹ ಮನುಷ್ಯರನ್ನ ಪಾಪದ ಮಕ್ಕಳಂತೆ ತೊಡೆಯ ಮೇಲೆ ಅಂಕೆ, ತಮ್ಮ ತೊಡೆಯ ಮೇಲೆ ಶಿರ ಆದಾಯ ತಲೆ ಇರಿಸಿ ನಾವು ಹೇಳಿದ್ದನ್ನ ಕತೆ ಕೇಳ್ತಾ ಇರಪ್ಪ ಅಂತ ಹೇಳಿ ಮಲಗಿಸಿದ್ರೆ ಅದನ್ನೇ ನಂಬಿಕೊಂಡು ನೆಚ್ಚಿ ಇಡೀ ಲೋಕ ಮಲಗುತ್ತೆ. ಇಡೀ ಲೋಕ ಸ್ವಪಿತಿ ನಿರ್ವೃತ, ಟೆನ್ಷನ್ ಇಲ್ಲದೆ ದೊಡ್ಡವ್ರು ಏನ್ ಹೇಳಿದಾರೋ ಆ ರೀತಿ ನಾವು ನಡ್ಕೊಂಡ್ರೆ ಆಯ್ತಪ್ಪ, ನಾವೇನು ಧರ್ಮಗಳ ಬಗ್ಗೆ ವಿವೇಚನೆ ಮಾಡ್ಬೇಕಾಗಿಲ್ಲ. ಅವ್ರು ಹೀಗ್ ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತಿದ್ದೇನೆ, ಅವ್ರು ಇದನ್ನ ಮಾಡ್ಬೇಡ ಹೇಳಿದ್ರೆ ನಾನು ಮಾಡ್ತಿಲ್ಲ. ನನ್ನ ಯೋಚನೆಯಲ್ಲಿ ನಾನು ಅವರ ಮಾತಿಗೆ ಕಟ್ಟು ಬಿದ್ದು ನಡ್ಕೊಳ್ತಾ ಇದ್ದೇನೆ ಅಂತ ದೊಡ್ಡವರ ತೊಡೆಯ ಮೇಲೆ ಮಕ್ಕಳು ತಲೆಯಿಟ್ಟು ನಿರ್ವೃತ, ಯಾವುದೇ ನೆಮ್ಮದಿಯ ಕಾಟವಿಲ್ಲದಂತೆ ಮಲಗುವಂತಹ ಸ್ಥಿತಿಯಲ್ಲಿ ಲೋಕವು ದೊಡ್ಡವರ ಮಾತಿಗೆ ಕಟ್ಟು ಬಿದ್ದು ನಡೆದುಕೊಳ್ಳುತ್ತೆ. ಇದು ದೊಡ್ಡವರು ಲೋಕಕ್ಕೆ ತೋರುವ ದಾರಿ. ದೊಡ್ಡವರು ಲೋಕಕ್ಕೆ ಅರ್ಥ ಮಾಡಿಸಬೇಕಾದಂತಹ ಅವಶ್ಯಕತೆ ಇದೆ. ಸಕಥಂ ಹರ್ಪಿತಾತ್ಮಾನಂ ಕೃತಮೈತ್ರ ನಚೇತನಂ ವಿಸೃಂಭಣೀಯೋ ಭೂತಾನಾಂ ಸಗೃಣೋ ದ್ರೋಗ್ಧುಮರ್ಹತಿ. ಹೀಗೆ ಶ್ರೇಷ್ಠರೆನಿಸಿಕೊಂಡಂತಹ ಜನರಿಗೆ ಅವ್ರ ಮೇಲೆ ಭಾರಿ ವಿಶ್ವಾಸ, ಯಾವತ್ತೂ ಅವ್ರ ಬಗ್ಗೆ ಅಪನಂಬಿಕೆ ಬರುವುದಿಲ್ಲ. ಆದ್ರೆ ಅಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಾಗ ತುಂಬಾ ಜಾಗ್ರತೆ ಇರಬೇಕು. ದಡ್ರನ್ನೇ ನಾವು ಗುರುಗಳನ್ನೆಲ್ಲ ಇಟ್ಟುಕೊಂಡ್ರೆ ಆಮೇಲೆ ಗುರುಗಳೇ ಬೆಟರು ಅಂತ ಆಗ್ಬಿಡುತ್ತೆ. ಅವ್ರಿಗೆ ಅದು ಗೊತ್ತಿಲ್ಲ ಅಂತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅಂತಹವರನ್ನ ವಿಶ್ವಾಸದಲ್ಲಿ ಕಂಡು
ಎಷ್ಟು ಎಚ್ಚರದ ಮಾತು ಅಂದ್ರೆ, ಹೀಗೆ ಯಾರು ಲೋಕದ ಜನ ಯಾರನ್ನಾದ್ರೂ ಒಬ್ಬರನ್ನ ನೀವೇ ನಮಗೆ ಗತಿ ಅಂತ ತಲೆ ಇಟ್ಟು ಮಲಗ್ತಾರೋ ಅಂಥವರಿಗೆ ಸಗೃಣೋ ದ್ರೋಗ್ಧುಮರ್ಹತಿ, ಯಾವ ಕಾರಣಕ್ಕೂ ಅಂಥವರನ್ನ ದ್ರೋಹ ಮಾಡಿ ಹಾನಿ ಮಾಡಬಾರ್ದು, ಅವರ ಬಗ್ಗೆ ಬಹಳ ಎಚ್ಚರ ಇರಬೇಕು. ಹಾಗಾಗಿ ಒಂದು ಸ್ಥಾನದಲ್ಲಿ ಕೂತು ಮಾತನಾಡುವವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಷ್ಟು ಜನ ದಾರಿ ತಪ್ಪಿದ್ದರ ಮಹಾ ಪಾಪಕ್ಕೆ ಅವ್ರು ಈಡಾಗ್ತಾರೆ ಅನ್ನೋದು ನೆನಪಿರ್ಬೇಕು. ಬಹಳ ಎಚ್ಚರದಿಂದ ಅಂಥವರ ಅಂದ್ರೆ ಒಂದು ರೀತಿ ಸಮಾಜ ದುಸ್ಥಿತಿಗೆ ಮತ್ತು ಸುಸ್ಥಿತಿಗೆ ಎರಡೂ ಕಾರಣ ಅವರೇ. ಅದನ್ನ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಮನಸ್ಸಿಟ್ಟು ಏನೂ ಅರಿಯದ ಜನರಿಗೆ ನಮ್ಮಿಂದ ರಕ್ಷಣೆ ಸಿಗುತ್ತೆ ಅಂತ ಒಳ್ಳೆಯ ಮಾತನ್ನೇ ಆಡಿ ಅವರನ್ನ ಧಾರ್ಮಿಕವಾಗಿ ನಡೆಯಲಿಕ್ಕೆ ಬೇಕಿರುವಂತಹ ಮಾರ್ಗವನ್ನು ಕಲ್ಪಿಸಬೇಕು. ಇನ್ನು ಅವನ ಮೋಕ್ಷಕ್ಕೆ ಕಾರಣವಾದ ಪುಣ್ಯ ಕರ್ಮದ ಬಗ್ಗೆ ಮುಂದಿನ ಮಾತುಗಳನ್ನು ಆಡ್ತಾರೆ. ಮತ್ತೆ ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ತಸ್ಮೈ ಸುಭದ್ರಶ್ಚ ನಮೋ ನಮಃ. ಬ್ರಹ್ಮಹಿತಂ ಬ್ರಹ್ಮೇಣ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಧರ್ಮಸ್ಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ತದ್ಭಾವನಾ ಪ್ರಾಣಭೂತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ.